ನಿಮ್ಮ ಇಯರ್ ನಂಬರ್ 2 ಬಂದಿದ್ರೆ 2024ರಲ್ಲಿ ಯಾವ ರೀತಿ ಪ್ರತಿಫಲಗಳು ಸಿಗ್ತಾ ಹೋಗುತ್ತೆ. ತುಂಬಾ ರಿಲ್ಯಾಕ್ಸ್ ಆಗಿ ಏನೇ ಕೆಲಸ ಮಾಡಿದ್ರು ಕೂಡ ಅದ್ಭುತವಾದಂತ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಟೆನ್ಷನ್ ತಗೊಂಡಿದ್ದೆ ಆದ್ರೆ ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವಾಗ ಏನು ಸೀರೀಸ್ ಮಾಡ್ತಾ ಇದ್ದೀವಿ, ಯಾವ ಪರ್ಸನಲ್ ಇಯರ್ ನಂಬರ್ ಬಂದಾಗ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಸೊ ಯಾರೆಲ್ಲ ಇನ್ನೂ ಪರ್ಸನಲ್ ಇಯರ್ ನಂಬರ್ ಕಂಡುಹಿಡಿಯೋದು ಹೇಗೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ, ದಯವಿಟ್ಟು ಪ್ರೀವಿಯಸ್ ವೀಡಿಯೋಸ್ನ ನೋಡ್ತಾ ಬನ್ನಿ. ಅಲ್ಲಿ ಯಾವ ರೀತಿ ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕಂಡುಹಿಡಿಯೋದು ಹೇಳಿದ್ದೀವಿ, ಪರ್ಸನಲ್ ಮಂತ್ ನಂಬರ್ ಯಾವ ರೀತಿ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀವಿ, ಮತ್ತು ಪರ್ಸನಲ್ ಡೇಟ್ ಕೂಡ ಹೇಳಿದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಪರ್ಸ್ನಲ್ ಇಯರ್ ನಂಬರ್ 2 ಬಂದರೆ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಡೇಟ್ ಆಫ್ ಬರ್ತ್, ಯಾವುದೇ ಬರ್ತ್ ನಂಬರ್ ಆಗಿದ್ರೂ ಕೂಡ ನಿಮ್ಮ ಇಯರ್ ನಂಬರ್ 2 ಬಂದಿದ್ರೆ 2024ರಲ್ಲಿ ಯಾವ ರೀತಿ ಪ್ರತಿಫಲಗಳು ಸಿಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಎರಡನೇ ನಂಬರ್ ಅಂದರೆ ನಾವು ಒಂದು ಕಡೆ ಅರ್ಥ ಮಾಡ್ಕೊಬೇಕು. ನಾವು ಏನಂತೀವಿ, ಎಮೋಷ್ನಲ್ ನಂಬರ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಆ ಚಂದ್ರಮ್ಮ 15 ದಿವಸ ಹಿಗ್ಗುತ್ತೆ, 15 ದಿವಸ ಕುಗ್ಗುತ್ತೆ, ಒಂಥರ ಎಮೋಷ್ನಲ್ ನಂಬರ್ ಅಂತ ಹೇಳ್ತೀವಿ. ಸೊ ಈ ವರ್ಷ ಕೂಡ ಯಾರಿಗೆಲ್ಲ ಪರ್ಸನಲ್ ಇಯರ್ ನಂಬರ್ 2 ಬಂದಿರುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಈಸಿಲಿ. ಅಂದರೆ ತುಂಬ ರಿಲ್ಯಾಕ್ಸ್ ಆಗಿ ಏನೇ ಕೆಲಸ ಮಾಡಿದ್ರು ಕೂಡ ಅದ್ಭುತವಾದಂಥ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ಐದರ್ ಇನ್ ಬಿಸ್ನೆಸ್ ಆಗ್ಬೋದು, ಕೆರಿಯರ್ ಆಗ್ಬೋದು, ಜಾಬ್ ಆಗ್ಬೋದು, ಒಂದು ಪ್ರಮೋಷನಲ್ ಆಗ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಪ್ರತಿಫಲ ಸಿಗುತ್ತೆ. ಬಟ್ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಈಸಿಲಿ. ತುಂಬ ರಿಲ್ಯಾಕ್ಸ್ ಆಗಿ ಮಾಡ್ತಾ ಹೋಗಿ ಎಲ್ಲ ಕೆಲಸಗಳನ್ನೂ ಕೂಡ ಅದ್ಭುತವಾದಂಥ ಒಂದು ರಿಸಲ್ಟ್ನ ನಾವು ನೋಡ್ಬೋದಾಗತ್ತೆ. ಬಟ್ ಎಲ್ಲೋ ಒಂದು ಕಡೆ ನೀವು ಟೆನ್ಷನ್ ತೊಗೊಂಡಿದ್ದೆ ಆದರೆ ಯಾವ ಕೆಲಸ ಕೂಡ ಆಗಲ್ಲ. ನೀವು ಏನು ಮಾಡ್ತೀರಾ, ಯಾವಾಗಲೂ ಗೊತ್ತಾ, ನಿಮ್ಮಷ್ಟು ನೀವೇ ಒಂದು ನಿಮ್ಮ ಸೆಲ್ಫ್ ಏನೋ ಒಂಥರ ಒತ್ತಡ ತಡ್ಕೊಳ್ಳೋವಂಥದ್ದು, ನಿಮ್ಮಲ್ಲಿ ನೀವೇ ಒಂದು ಏನೋ ಜಾಸ್ತಿ ಒಂದು ಪ್ರೆಷರ್ನ ಹಾಕ್ಕೊಳ್ಳೋವಂಥದ್ದು. ಸೊ ಈ ರೀತಿ ಯಾವಾಗ ಮಾಡ್ತೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡಲ್ಲಿ ಅಥವಾ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗುವಂಥದ್ದು ಆಗುತ್ತೆ. ಸೊ ಯಾವಾಗ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಆರೋಗ್ಯ ಸಮಸ್ಯೆ ಬರ್ತದೆ, ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳು ಆಗಿಲ್ಲ ಅಂದರೆ ಏನಾಗುತ್ತೆ, ಆಟೋಮೆಟಿಕಲಿ ನಮಗೆ ಬೇಜಾರಾಗಕ್ಕೆ ಶುರು ಆಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಈಸಿಲಿ. ಸೊ ಈ ವರ್ಷದ ಎರಡನೇ ನಂಬರ್ ಯಾರ್ಯಾರು ಪರ್ಸನಲ್ ಇಯರ್ ನಂಬರ್ ಬಂದಿದೆ ಅವ್ರಿಗೆಲ್ಲ ಮಂತ್ರ ಏನಿರಬೇಕು, ಟೇಕ್ ಇಟ್ ಈಸಿ ಪಾಲಿಸಿ. ಸೊ ಟೇಕ್ ಇಟ್ ಈಸಿ ಪಾಲಿಸಿ ಅನ್ನೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ ಈ ವರ್ಷ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಡೇಟ್ ಆಫ್ ಬರ್ತು, ಗುರುಜಿ ನಂದು 8ನೇ ನಂಬರ್ ಡೇಟ್ ಆಫ್ ಬರ್ತು, ನಂದು 5ನೇ ನಂಬರ್ ಡೇಟ್ ಆಫ್ ಬರ್ತ್, ಅವೆಲ್ಲ ಏನು ಹೇಳಕ್ಕೆ ಹೋಗ್ಬಿಡಿ. ನಿಮ್ಮ ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡಿ, ಅದು ನಂಬರ್ 2 ಬಂದಿದ್ರೆ ಸೊ ಈ ವರ್ಷ ಯು ಹ್ಯಾವ್ ಟು ರಿಲ್ಯಾಕ್ಸ್. ಸೊ ಇದನ್ನು ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅಥವಾ ಇದು ಬರೀ 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮಾತ್ರನ ಈ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಡೇಟ್ ಆಫ್ ಬರ್ತ್, ನಿಮ್ಮ ಬರ್ತ್ ನಂಬರ್ ಯಾವುದೇ ಆದರೂ ಕೂಡ ನಿಮ್ಮ ಇಯರ್ ನಂಬರ್ 2 ಬಂದಿದ್ದಾಗ ಈ ರೀತಿ ರಿಸಲ್ಟ್ಸ್ ಅದು ಕೊಡ್ತಾ ಹೋಗುತ್ತೆ. ಸೊ ಯಾರಿಗೆಲ್ಲ ಇಯರ್ ನಂಬರ್ 2 ಬಂದಿದೆ, ಸೊ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಈಸಿಲಿ. ನಿಮ್ಮ ಜಾಬ್ ಆಗ್ಬೋದು, ಪ್ರಮೋಷನಲ್ ಆಗ್ಬೋದು, ಅಥವಾ ಒಂದು ರಿಲೇಷನ್ಶಿಪ್ ಆಗ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಅದ್ಭುತವಾದಂಥ ಪ್ರೋಗ್ರೆಸ್ ನೋಡ್ತೀರಾ. ಬಟ್ ಮೇಕ್ ಶ್ಯೂರ್ ಯು ಟೇಕ್ ಇಟ್ ವೆರಿ ಈಸಿಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.